ವಾಹನವನ್ನು ಚಲಾಯಿಸ್ತಾ ತಂಡಗಳ ವೀಕ್ಷಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್, ಮಾನ್ಯ ಶಾಸಕರು ವಿಧಾನಸಭೆ ವಿಜಯಪುರ, ಸನ್ಮಾನ್ಯ ಶ್ರೀ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ರವರು ವಜ್ರಮಯವಾದ ವ್ಯಕ್ತಿತ್ವ, ಬರೀ ಜನಪ್ರಿಯರಲ್ಲ, ಪ್ರಜಾವತ್ಸಲರು ಹೌದು. ಹಾಗೆಯೇ ನಮ್ಮ ಜೊತೆಗೆ ನಮ್ಮ ಜಿಲ್ಲೆಯ ಸಂಸದರು ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ, ಕ್ರಿಯಾತ್ಮಕ ವ್ಯಕ್ತಿತ್ವ, ಮಾನ್ಯ ಸಂಸದರ ಜೀವನ ಗಾಥೆ ಬಹಳಷ್ಟು ಜಿಲ್ಲೆಯ ಉಸ್ತುವಾರಿ ಸಚಿವರು. ಆತ್ಮೀಯರೇ, ಕರ್ನಾಟಕದ ಕೈಗಾರಿಕಾ ಪಯಣ ಕೇವಲ ಆರ್ಥಿಕವಾದ ಅಭಿವೃದ್ಧಿಯಲ್ಲ, ಆರ್ಥಿಕವಾದ ಅಭಿವೃದ್ಧಿಯ ಕಥೆಯಲ್ಲ. ಈ ನಾಡಿನ ಯುವ ಜನತೆ, ಮಹಿಳೆಯರು, ಉದ್ಯಮಿಗಳ ಹಿತಾಸಕ್ತಿ ಕೈಗೂಡಿಸತಕ್ಕಂಥ ಒಂದು ಮಹಾನ್ ಪ್ರಬಲವಾದ ಪ್ರಯತ್ನ ಮಾಡಿದೆ ಅಂತಲೇ ಹೇಳ್ಬೋದು. ಹೂಡಿಕೆ, ನಾವೀನ್ಯತೆ, ಕೈಗಾರಿಕೆ ಅಭಿವೃದ್ಧಿಯಲ್ಲಿ ನಾಡು ಹೊಸ ಎತ್ತರಕ್ಕೆ ತಲುಪ್ತಾ ಇದೆ. ಕೃಷಿ, ಕೈಗಾರಿಕೆ ಒಂದು ರಥದ ಎರಡು ಚಕ್ರಗಳಿದ್ದರು. ಕೈಗಾರಿಕೆಯಲ್ಲೂ ಕೂಡ ಮೈಲುಗಲ್ಲಿನ ಒಂದು ದಾಖಲೆಯಾಗಿರತಕ್ಕಂಥ ಹಿತಾಸಕ್ತಿಯನ್ನು ಹೊಂದಿದ ಒಂದು ಬೃಹತ್ ಯೋಜನೆ ಕೂಡ ಸಿದ್ಧವಾಗಿದೆ. ದೇಶಕ್ಕೆ ನಮ್ಮ ರಾಜ್ಯ ESDM ಕ್ಷೇತ್ರದಲ್ಲಿ ನಂಬರ್ 1 ರಾಜ್ಯ ಕರ್ನಾಟಕ ಅಂತ ಹೇಳಿಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ MB ಆಗಮಿಸ್ತಾ ಇದ್ದಾರೆ. ಭವಿಷ್ಯದಲ್ಲಿ ಪಥ ಸಂಚಲನ ತಂಡಗಳಿಂದ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ಪರೇಡ್ ಕಮಾಂಡರ್ ಸಂಚಲನ ತಂಡಗಳಿಂದ ಪಥ ಸಂಚಲನ ತಂಡಗಳ ಗೌರವ ವಂದನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಪಥ ಸಂಚಲನೆಯ ಮಾರ್ಗದರ್ಶನ ಮಾನ್ಯ ಶ್ರೀ ಲಕ್ಷ್ಮಣ್ ನಿಂಬರ್ಗಿ
IRBಯ ತುಕಡಿಯ ತಂಡದ ನಾಯಕತ್ವ ಶ್ರೀ ಶಿವಾನಂದ್ ಬಿರಾದಾರ್ RSI IRB ತಂಡದ ಪರವಾಗಿ ಗೌರವ. ನಾಗರಿಕ ಪೊಲೀಸ್ ಪಡೆ ಶ್ರೀ ಮಹೇಶ್ ಸಂಘ್ PSI ಜಲನಗರ ಪೊಲೀಸ್ ಠಾಣೆ. ಗೃಹ ರಕ್ಷಕ ದಳ ಶ್ರೀ ಎಡಿ ಮೋತಿಬಾಯಿ ಸಾರ್ಜೆಂಟ್ ಶಿವಾನಂದ್ ಶಿರೋಡ್ ಸಮಾಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ವಂದನೆ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಅರಣ್ಯ ಇಲಾಖೆ ಶ್ರೀ ಅಶೋಕ್ ವಾಲ್ಸಂಗಿ DRF ವಿಜಯಪುರ ತಂಡ. ಅಗ್ನಿಶಾಮಕ ಇಲಾಖೆ ಅಗ್ನಿಶಾಮಕ ಠಾಣಾಧಿಕಾರಿ ಉಮೇಶ್ ತಳಕೇರಿ ಅವರ ನೇತೃತ್ವದಲ್ಲಿ ಸೈನಿಕ ಶಾಲೆ ಕೆಡೆಟ್ ರವಿ ರಂಜನ್, ಹವಾಲ್ದಾರ್ ಸರ್ಫರಾಜ್ ಖಾನ್ ಹಾಗೂ ಥರ್ಡ್ ಆಫೀಸರ್ ಮಯೂರ್ ಕಲ್ಲಾ. NCC ಸೀನಿಯರ್ ಡಿವಿಷನ್ ನಾಗರಾಜ್ ಮ್ಯಾಗೇರಿ, ಹವಾಲ್ದಾರ್ ಅನಿಲ್ ಸಿಂಗ್ ಅವರ ಮಾರ್ಗದರ್ಶನದಲ್ಲಿ BLD ಬಾಲಕಿಯರ ಪ್ರೌಢಶಾಲೆ ಮೌನ ಕೊಳವಗಿ ಅರುಣಾ ಮಹಾಲಿಂಗಪುರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಸಿಂಗಲ ಬಸವ ಅಂತಾರಾಷ್ಟ್ರೀಯ ಶಾಲೆ ಕಬರ್ಗಿ ಬಾಲಕಿಯರ ತಂಡ ಪ್ರಾಪ್ತಿ ಗುಲ್ಕೋರೆ ಇವರ ನೇತೃತ್ವದಲ್ಲಿ MP ಅವರ ಮಾರ್ಗದರ್ಶನದಲ್ಲಿ ಶ್ರೀಮತಿ MM ತೆಲಗಿ ಇವರ ಮಾರ್ಗದರ್ಶನ, ಅರ್ಪಿತಾ ಮಕ್ಕಿ ಅವರ ನಾಯಕತ್ವ, ಭಾರತ ಸೇವಾದಳ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ 12 ವರ್ಗ. ಹಾಗೆಯೇ ಶ್ರೀ ಸಂಗಮ ಬಸವ ಅಂತಾರಾಷ್ಟ್ರೀಯ ಶಾಲೆ ಕಬರ್ಗಿ ಬಾಲಕರ ತಂಡ ಪ್ರತೀಕ್ ಅವರ ನೇತೃತ್ವದಲ್ಲಿ ಕೆರಪ್ಪ MP ಮಾರ್ಗದರ್ಶನ ಮಾಡಿದ್ದಾರೆ. ಅನಿಲ್ ತೋರ್ವೆ ಶ್ರೀಧರ್ ನಾವಿ ಅವರ ನಾಯಕತ್ವದಲ್ಲಿ ಸೆಂಟ್ ಜೋಸೆಫ್ ಶಾಲೆ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಭಾರತ ಸೇವಾ ದಳದ ತಂಡದ ಪರವಾಗಿ ಅಥರ್ವ ಕೋಡ್ ಚವಾಣ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನ. ಶ್ರೀಮತಿ ಪ್ರೀತಿ ಕಾಳೆ, ನೇಹಾ ಕೊಡಗಾನ್ ಅವರ ನಾಯಕತ್ವ, ಸ್ಟೋಕ್ ಮತ್ತು ಗೈಡ್ಸ್ ತಂಡ ಸೆಂಟ್ ಜೋಸೆಫ್ ಶಾಲೆಯ ಪರವಾಗಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ತೊಳವಿ ಭಾರತ ಸೇವಾ ದಳ ಸುಪ್ರಿಯ ಅವರ ನೇತೃತ್ವದಲ್ಲಿ ಶ್ರೀಮತಿ LL ಮುರಳಿ ಅವರ ಮಾರ್ಗದರ್ಶನ. ಡಾಕ್ಟರ್ ನಂದಾ ಟಿಕೋಟಿ ಅವರ ಮಾರ್ಗದರ್ಶನ. ವಿಜಯಲಕ್ಷ್ಮಿ ಮೂಲಿಮನಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ತೊಳವಿ ಶಾಲಾ ಮಕ್ಕಳು ವಂದನೆಯನ್ನ ಸಲ್ಲಿಸಿದೆ. ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ದೇವಟಗೇರಿ ಚೇತನ್ ಕೊಡಗಾನೂರ್ AK ಕುಲಕರ್ಣಿ ಮುಖ್ಯಾಧ್ಯಾಪಕರ ಮಾರ್ಗದರ್ಶನ. ಮಂಜುನಾಥ್ ಮತ್ತು ಶ್ರೀ ಚೇತನ್ ಅವರ ಮಾರ್ಗದರ್ಶನ. ಅಮಿತ್ ಇನಾಮದಾರ್ ಭಾರತೀಯ ಸೇವಾದಳ. ಶ್ರೀ ಜಗಜ್ಯೋತಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪುಲಕೇಶಿ ನಗರ ವಿಜಯಪುರ. ಗ್ಯಾಲಕ್ಸಿ ಪ್ರೌಢಶಾಲೆ ಮಾಧ್ಯಮಿಕೆ ಶ್ರೀ ರಾಜು ಹಾಗೂ IG ಪಟ್ನಾಳ್ ಅವರ ಮಾರ್ಗದರ್ಶನದಲ್ಲಿ ಗ್ಯಾಲಕ್ಸಿ ತಂಡ. ಶಾಂತಿನಿಕೇತನ ಅಂತಾರಾಷ್ಟ್ರೀಯ ಶಾಲೆ ಶೀತಲ್ ಮೆಂಡೆಗಾರ್ ಅವರ ನೇತೃತ್ವದಲ್ಲಿ ಜನ್ಮಭೂಮಿಯಲ್ಲಿ ವಿಜಯಪುರ ಜಿಲ್ಲೆಯ ಸಮಸ್ತ ಜನತೆಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಜಿಲ್ಲೆಯ ಹಿರಿಯರು ಸಂಸದರಾದಂತಹ ಶ್ರೀ ರಮೇಶ್ ಜಿಂಗಿಯವರೇ, ನಗರದ ಶಾಸಕರಾದಂತಹ ಶ್ರೀ ಬಸವರಾಜ ಪಾಟೀಲ್ ಯತ್ನಾಳ್ ಅವರೇ, ವಿಜಯಪುರ ಮಹಾನಗರ ಪಾಲಿಕೆಯ ಮಹಾಪೌರರೇ, ಉಪಮಹಾಪೌರರೇ, ಸ್ಕಿಲ್ ಡೆವಲಪ್ಮೆಂಟಿನ ಅಧ್ಯಕ್ಷೆಯಾದಂತಹ ಶ್ರೀಮತಿ ಕಾಂತಾ ನಾಯಕ್ ಅವರೇ, BDA ಚೇರ್ಮನ್ ಆದಂತಹ ಶ್ರೀ ಇಮಾಮ್ ಮುಶ್ರೀಫ್ ಅವರೇ, ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳೇ, ಜಿಲ್ಲಾಧಿಕಾರಿಗಳೇ, ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕರಿಗೆ, ಇನ್ನೂರ ಅಧಿಕಾರಿಯ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವು
ನಮ್ಮ ಹಿರಿಯರ ತ್ಯಾಗ, ಸಂಕಲ್ಪ ಮತ್ತು ಹೋರಾಟಗಳ ಫಲವಾಗಿದೆ. ಅವರು ಮಾಡಿದ ಹೋರಾಟದಿಂದ ಇಂದು ನಾವೆಲ್ಲರೂ ಕೂಡ ಸುಖದಿಂದ ಶಾಂತಿಯನ್ನು ನಡೆಸಿದ್ದೇವೆ. ಇದು ನಾವು ಎಂದಿಗೂ ಮರೆಯದೆ ಈ ಹಿರಿಯರಿಗೆ ಕೃತಜ್ಞರಾಗಿರಬೇಕು ಮತ್ತು ಈ ಸಂದೇಶವನ್ನು ನಮ್ಮ ಕಿರಿಯ ತಲೆಮಾರಿಗೆ ಮುಟ್ಟಿಸಬೇಕು. ಇದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅರಿವೇ ಗುರು ಮತ್ತು ಕಾಯಕವೇ ಕೈಲಾಸ ಎಂಬ ತತ್ವಗಳೊಂದಿಗೆ ಸಮಷ್ಟಿ ಭಾವದಲ್ಲಿ ನಂಬಿಕೆ ಇಟ್ಟು ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸಿದ ಪ್ರಾತಸ್ಮರಣೀಯ ಬಸವಾದಿ ಪ್ರಥಮರು, ಶರಣರು, ಸಂತರು, ಸೂಫಿಗಳು, ದಾರ್ಶನಿಕರು, ಸಮಾಜ ಸುಧಾರಕರು, ಸಾಂಸ್ಕೃತಿಕ ಹರಿಕಾರರು ಮತ್ತು ಶೂರ ಸೇನಾನಿಗಳು ಹಾಗೂ ಅಪ್ರತಿಮ ರಾಷ್ಟ್ರಭಕ್ತರು ಭಾರತ ಬಗ್ಗೆ ನೀಡಿದ ಕೊಡುಗೆಗಳು ಅಜರಾಮರ. ಅದರಿಂದ ಅವರೆಲ್ಲರಿಗೂ ಈ ವೇದಿಕೆಯ ಮೂಲಕ ಗೌರವವನ್ನು ಅರ್ಪಿಸುತ್ತೇನೆ. 20ನೇ ಶತಮಾನದ ಜಾಗತಿಕ ಶ್ರೇಷ್ಠ ವಿದ್ವಾಂಸ ಮತ್ತು ಅದ್ವಿತೀಯ ಕಾನೂನು ತಜ್ಞ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ವ್ಯಾಖ್ಯಾನಿಸಿದಂತೆ, ಫ್ರೀಡಮ್ ಆಫ್ ಮೈಂಡ್ is a real freedom. A person who is mind is not free, though he may not be in chains, he is a slave, not a free man. One whose mind is not free, though he may not be able in prison, may not be in the prison, he is a prisoner, not a free man. ಎಂಬ ಮನೋಭೂಮಿಕೆಗೆ ಪುಷ್ಟೀಕರಣ ನೀಡುವವರಲ್ಲಿ ಸುಮಾರು 200 ವರ್ಷಗಳವರೆಗೆ ನಡೆದ ಭಾರತ ಮಾತೆಯ ಸ್ವಾತಂತ್ರ್ಯ ಸಂಗ್ರಾಮವು ಜಾಗತಿಕ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆದುಕೊಂಡಿದೆ. ಭೌತಿಕವಾಗಿ, ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಸಂಪತ್ಬದ್ಧವಾಗಿರುವಂತಹ ಸಂವೇದನಾಶೀಲ ಭಾರತೀಯರ ಮನಸ್ಸಿನ ಸ್ವಾಭಿಮಾನ ಮತ್ತು ಸಾಮರಸ್ಯತೆಯನ್ನು ನಿರ್ದಯವಾಗಿ ಕದಲಿ ಸೂಚಿಸಿ ನಿರಂತರವಾಗಿ ತರ್ಕವಾದ ನಡೆದ ಕಪಟಿ ಬ್ರಿಟಿಷರ ಮೋಸದ ಬಗೆಯನ್ನು ಉತ್ತರದ ನೀತಿಯನ್ನು ವಿರೋಧಿಸಿ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕೆ ಹಗಲು ಶ್ರಮಿಸಿದ ಮತ್ತು ಆಂಗ್ಲರು ಅಮಾನ್ಯವಾಗಿ ವಿಧಿಸಿದ ಕಠಿಣ ಶಿಕ್ಷೆ, ಹಿಂಸೆ, ಅಪಮಾನ, ದೌರ್ಜನ್ಯ ಮತ್ತು ನೋವುಗಳನ್ನ ಸಹಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಗಲು ಹೋರಾಡಿದ ಸಾವಿರಾರು ದೇಶ ಭಕ್ತರ ಸ್ವಾತಂತ್ರ್ಯ ಹೋರಾಟದ ಸಾಲಿನಲ್ಲಿ ಮುಂಚೂಣಿಯಲ್ಲಿರುವ ಮಂಗಲ್ ಪಾಂಡೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಚಾಪೇಕರ್ ಸಹೋದರರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಶಿವರಾಮ್ ರಾಜಗುರು, ಸುಖದೇವ್ ಥಾಪರ್, ಗೋಪಾಲ್ ಕೃಷ್ಣ ಗೋಖಲೆ, ಲೋಕಮಾನ್ಯ ಗಂಗಾಧರ ತಿಲಕ್, ನಾನಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಚಿತ್ತರಂಜನ್ दास, दादाभाई नौरोजी, राष्ट्रपिता महात्मा गांधी जी, सरदार वल्लभभाई पटेल, पंडित जवाहरलाल नेहरू, मौलाना अब्दुल कलाम आजाद, लाल बहादुर शास्त्री, डॉक्टर बी.आर. ಅಂಬೇಡ್ಕರ್, ಡಾಕ್ಟರ್ ಬಾಬು ಜಗಜೀವನರಾಮ್ ಮತ್ತು ಸುಭಾಷ್ ಚಂದ್ರ ಬೋಸ್ ಮುಂತಾದ ಅಸಂಖ್ಯಾತ ಸ್ವತಂತ್ರ ಹೋರಾಟಗಾರರ ಶೌರ್ಯ, ಸಾಹಸ, ತ್ಯಾಗ ಮತ್ತು ಬಲಿದಾನಗಳ ನಿರ್ಮಲ ಹೃದಯದಿಂದ ಸ್ಮರಿಸುತ್ತಾ ಅವರೆಲ್ಲರಿಗೂ ಕೂಡ ಭಕ್ತಿಪೂರ್ವಕ, ಕೃತಜ್ಞತಾಪೂರ್ವಕ ಮತ್ತು ಭಾವಪೂರ್ಣ ಗೌರವ ನಮನ ಸಲ್ಲಿಸುವುದು ನಮ್ಮೆಲ್ಲರ ಪ್ರಥಮ ಕರ್ತವ್ಯ ಮತ್ತು ಹೊಣೆಗಾರಿಕೆಯಾಗಿದೆ. ಶಾಂತಿ ಮಾರ್ಗದ ಹೋರಾಟದ ಮೂಲಕ ಮಹಾತ್ಮ ಗಾಂಧಿ ಇಂದಿಗೂ ವಿಶ್ವದಲ್ಲಿ ಜನಸಾಮಾನ್ಯರ ನಾಯಕರು ಎಂದು ಪ್ರಸಿದ್ಧಿಯಾಗಿದ್ದರೆ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ನಮ್ಮ ಕ್ರಾಂತಿ ಮಾರ್ಗದ ಯುವಶಕ್ತಿಯ ಪ್ರೇರಕರಾಗಿದ್ದಾರೆ. ಅನ್ವಯಗಳು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಅಖಂಡ ಭಾರತದಲ್ಲಿ ನಿರಂತರವಾಗಿ ಜರುಗಿದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡರು.